ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 13ನೇ ವಾಕ್ಯವನ್ನು ಅನಂತರ 16ನೇ ವಾಕ್ಯವನ್ನು ನಾವು ಓದುವಂತರಾಗಿರೋಣ. ಬುಕ್ ಆಫ್ ಹೀಬ್ರೂ ಚಾಪ್ಟರ್ 11 verse 13 and 16. ಇಬ್ರಿಯರಿಗೆ ಬರೆದ ಪತ್ರಿಕೆ 11:13. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆ ಉಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೆವೆಂದು ಒಪ್ಪಿಕೊಂಡರು. 16ನೇ ವಾಕ್ಯ. ಆದರೆ ಅವರು ಪರಲೋಕ ಎಂಬ ಉತ್ತಮ ದೇಶವನ್ನು ಆರೈಸುವವರು ಆದುದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದನು. ಆದುದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದನು. ಕೈಗಳನ್ನೆತ್ತಿ ದೇವರಿಗೆ ಮಹಿಮೆ ಕೊಡ್ರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕುಳಿತುಕೊಳ್ಳ್ರಿ. ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ಒಂದು ವೇದ ವಾಕ್ಯವನ್ನು ಇವತ್ತಿನ ಚಿಂತೆಗಾಗಿ ನಾವು ಆರಿಸ್ಕೊಂಡಿದ್ದೇವೆ. ನನ್ನ ಸಂದೇಶದ ಪೀಠಿಕೆ ಗ್ರೀಟಿಂಗ್, ವಂದನೆ. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ನಿಮ್ಮನ್ನು ವಂದಿಸ್ತೇನೆ ಅಂತ. ವಂದನೆ. 3 ಕಾರ್ಯಗಳು ಈ 13 ಮತ್ತು 16ನೇ ವಾಕ್ಯಗಳಲ್ಲಿ ಗಮನಿಸ್ಬೋದು. ಒಂದು, ಡೈಯಿಂಗ್ ಇನ್ ಫೇತ್. ಡೈಯಿಂಗ್ ಇನ್ ಫೇತ್. ಅವರ ನಂಬಿಕೆ ಉಳ್ಳವರಾಗಿ ಮೃತರಾದರು. 2, ಲಿವಿಂಗ್ ಇನ್ ಹೋಪ್. ಈ 2 ವಾಕ್ಯಗಳ ಮಧ್ಯದಲ್ಲಿ ಅವರು ನಿರೀಕ್ಷೆಯಿಂದ ಬದುಕಿದವರು. 3, ಸೆಕ್ಯೂರ್ ಇನ್ ಗಾಡ್. ಅವರು 3 ಕಾರ್ಯಗಳು. ಸೆಕ್ಯೂರ್, ದೇವರಲ್ಲಿ ಸುರಕ್ಷಿತರಾಗಿದ್ದರು. 1, ನಂಬಿಕೆ ಉಳ್ಳವರಾಗಿ ಮೃತರಾದರು. 2, ನಿರೀಕ್ಷೆಯಿಂದ ಬದುಕಿದರು. 3, ದೇವರಲ್ಲಿ ಅವರು ಸುರಕ್ಷಿತರಾಗಿದ್ದರು. ಈ ಮನುಷ್ಯರಿಗೆ ಚೆನ್ನಾಗಿ ಗೊತ್ತಿತ್ತು, ವಾಗ್ದಾನ ಕೇಳಿದಂಥ ನಂಬಿಕೆಯ ವೀರರ ಪಟ್ಟಿಯನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ಕಾಣ್ತೀವಿ. ಅಬ್ರಾಮನಿದ್ದಾನೆ, ಆನೋಕನಿದ್ದಾನೆ, ಗಿದಿಯೋನಿದ್ದಾನೆ. ಅನೇಕ ಭಕ್ತರ ಪಟ್ಟಿಯನ್ನಲ್ಲಿ ಕೊಟ್ಟು ಇವರ ಕುರಿತು ನಾವು ಕಾಣುವುದು, ಇವರಿಗೊಂದು ಗೊತ್ತು, 2 ಚಾಯ್ಸ್ ಅವರ ಮುಂದೆ ಇದೆ. ಮುಂದೆ ಒಂದು, ದೇವರ ವಾಕ್ಯಕ್ಕನುಸಾರವಾಗಿ ಜೀವಿಸುವುದು, ಇಲ್ಲ ಲೌಕಿಕರಾಗಿ ಬದುಕುವುದು. 2 ಚಾಯ್ಸ್ ಅವರ ಮುಂದೆ ಇದೆ. ಅದರಲ್ಲಿ ಇವರು ಆರಿಸ್ಕೊಂಡಿದ್ದು ಲೌಕಿಕವಾದ ಕಾರ್ಯವಲ್ಲ, ಆತ್ಮಿಕವಾದ ಕಾರ್ಯವನ್ನು ಆರಿಸ್ಕೊಂಡ್ರು. ಇವರು ಆರಿಸ್ಕೊಂಡಿದ್ದು ದೇವರ ವಾಕ್ಯಕ್ಕನುಸಾರವಾಗಿ ಲೋಕದ ನಡವಳಿಕೆಯನ್ನು ತ್ಯಜಿಸಿದರು. ಇವರಿಗೆ ಚೆನ್ನಾಗಿ ಗೊತ್ತಿತ್ತು, ಈ ಲೋಕ ಪೂರ್ತಿಯಾಗಿ ಪಾಪದಿಂದ ತುಂಬಿದೆ, ಸೈತಾನನ ಕೈವಶದಲ್ಲಿದೆ. ಅದರಿಂದ ನಾವು ಈ ಲೋಕಕ್ಕೆ ಅನುರೂಪರಾಗದಂತೆ ಅಥವಾ ಈ ಲೋಕದ ನಡವಳಿಕೆಯನ್ನು ಅನುಸರಿಸಿ ನಡೆಯದೆ ನಾವು ಬೇರ್ಪಟ್ಟು
ಜೀವಿಸಬೇಕೆಂಬ ದೃಢ ನಿಶ್ಚಯ ಅವರಲ್ಲಿ ಉಂಟಾಯಿತು. ಅವರಿಗೆ ಸಿಕ್ಕಿದಂಥ ವಾಗ್ದಾನ, ಆ ವಾಗ್ದಾನಕ್ಕಾಗಿ ಅವರು ಮುಂದೆ ನುಗ್ತಾ ಇದ್ದರು. ನಾನು ಸುಮಾರು ಕಾರ್ಯಗಳನ್ನು ಹೇಳ್ಬೋದು, ಅಲ್ಲಿಂದ ಸ್ವಲ್ಪ ಜಂಪ್ ಆಗ್ತೀನಿ. ನನಗೆ ಬಹಳ ಇಷ್ಟಪಟ್ಟಂಥ ಒಂದು ಪದ, God is not ashamed to be called their God. ದೇವರು ಅವರ ದೇವರೆಂದೆಣಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳಲಿಲ್ಲ. ದೇವರು ತನ್ನನ್ನು ಎಲ್ಲಾದರೂ ಪರಿಚಯ ಮಾಡಬೇಕಾದ್ರೆ, ತನ್ನನ್ನೇ ತಾನು ಯಾರಿಗಾದರೂ ಪರಿಚಯಿಸಬೇಕಾದ್ರೆ, ಸಾಧಾರಣವಾಗಿ ನಾವು ಹೇಳ್ತೀವಿ, ನನ್ನನ್ನು ಕುರಿತು ಒಂದು ಕಾಲ ಇತ್ತು, ಎಲ್ಲ ಜನರು ನಮ್ಮ ತಾಯಿ ಹೆಸರು ಹೇಳ್ಬಿಟ್ಟು ನನ್ನನ್ನು ಹೇಳೋರು, ನೀನು ಜಾನಮ್ಮ ಅವ್ರ ಮಗ ತಾನೆ, ಹಾಗೆ ಐಡೆಂಟಿಫೈ ಮಾಡ್ತಾ ಇದ್ರು. ದೇವರು ತನ್ನನ್ನೇ ತಾನು ಪರಿಚಯಿಸಿಕೊಳ್ಳುವುದು, ನನ್ನ ಅಬ್ರಾಮನ ದೇವರು, ನನ್ನ ಈಸಾಕನ ದೇವರು, ನನ್ನ ಯಾಕೋಬನ ದೇವರು, ನನ್ನ ಯೋಸೇಫನ ದೇವರು, ನಾನು ನಿನ್ನ ದೇವರು ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. I am the God of Abraham. I am the God of Isaac. I am the God of Jacob. ದೇವರು ಇಸ್ರಾಯೇಲ್ ಜನರನ್ನ ಅವರನ್ನ ಭೇಟಿ ಮಾಡುವಾಗ ಅವರು ಹೇಳುವಂತ ಮಾತು, ಈ ದೇವರು ಹೇಳುವಂತ ಮಾತು, ಐ ಆಮ್ ದ ಗಾಡ್ ಆಫ್ ಇಸ್ರಾಯೇಲ್. ನಾನು ಇಸ್ರಾಯೇಲ್ನ ದೇವರಾಗಿದ್ದೇನೆ. ಕಮಾನ್, ನಿಮಗೆ ಅರ್ಥ ಆಗಲಿಲ್ಲ. ದೇವರು ತನ್ನನ್ನೇ ತಾನು ಪರಿಚಯ ಮಾಡಿಕೊಳ್ಳೋದು ಒಂದು ನರ ಮನುಷ್ಯನಿಗೋಸ್ಕರವೋ. ದೇವರ ವಾಕ್ಯ ಹೇಳುತ್ತೆ, ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ಮನುಷ್ಯ, ನೀನು ನನಗೋಸ್ಕರ ಎಂಥ ಗುಡಿ ಕಟ್ಟಬಲ್ಲೆ? ನಾನು ಸಮಸ್ತವನ್ನ ಉಂಟು ಮಾಡಿದಂಥ ಸೃಷ್ಟಿಕರ್ತನು. ಗಗನವು ನನ್ನ ಕೈ ಕೆಲಸ. ಜಲಚರಾಚರಗಳನ್ನು ನೋಡು, ಅದು ನಾನು ಸೃಷ್ಟಿ ಮಾಡಿದ್ದೇನೆ. ಭೂಮಿಯು, ಭೂಮಿಯಲ್ಲಿರುವ ಸಮಸ್ತವು ಯೆಹೋವನಿಗುಳ್ಳದು. ಸೃಷ್ಟಿಕರ್ತನಾದ ದೇವರು ಸೃಷ್ಟಿಯ ಹೆಸರಿನಲ್ಲಿ ಹರಿಯಲ್ಪಡುವುದಂದರೆ ಹೇಗೆ? ಸೃಷ್ಟಿಯ ಹೆಸರಿನಲ್ಲಿ ಹರಿಯಲ್ಪಡುವುದರಲ್ಲಿ ಅವನು ನಾಚಿಕೆ ಪಡೋದಿಲ್ಲ. ಹಲ್ಲೆಲೂಯ. ಸತ್ಯವೇದ ಗ್ರಂಥದಲ್ಲಿ ವಿಮೋಚನ ಕಾಂಡ ಪುಸ್ತಕ 3ನೇ ಅಧ್ಯಾಯ, ಬುಕ್ ಆಫ್ ಎಕ್ಸೋಡಸ್. ಕಮ್ ವಿತ್ ಮೀ, ನನ್ನ ಜೊತೆ ಸ್ವಲ್ಪ ಸಮಯ ವಾಕ್ಯಗಳನ್ನು ಶ್ರದ್ಧೆ ಕೊಡ್ರಿ, ಆಮೇಲೆ ನಾನು ಪ್ರವದನೆ ಶಬ್ದವನ್ನು ರಿಲೀಸ್ ಮಾಡ್ತೇನೆ. ವಿಮೋಚನ ಕಾಂಡ ಪುಸ್ತಕ 3ನೇ ಅಧ್ಯಾಯ 6ನೇ ವಾಕ್ಯದಿಂದ ಗಮನಿಸ್ರಿ. ಅದಲ್ಲದೆ ಆತನು ನಾನು ನಿನ್ನ ತಂದೆಯ ದೇವರು, ಅಬ್ರಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನ ನೋಡೋದಕ್ಕೂ ಭಯಪಟ್ಟು ಮುಖವನ್ನು ಮುಚ್ಕೊಂಡ್ರು. ದೇವರಿಗೆ ನಾಚಿಕೆ ಇಲ್ಲ. ಹೇ, ನಾನು ನಿನ್ನ ಮಗನ, ಇವಳು ನನ್ನ ಮಗಳು, ಇವನು ನನ್ನ ಮಗ ಎನ್ನುವುದರಲ್ಲಿ ದೇವರು ನಾಚಿಕೆ ಪಡೋದಿಲ್ಲ. ಆದರೆ ದೇವರು ನಾಚಿಕೆ ಪಡದ ಹಾಗೆ ನೀನು ದೇವನಾಮವನ್ನು ಘನಪಡಿಸುವ ವ್ಯಕ್ತಿಯಾಗಿರಬೇಕು. ಹಾಲೆಲೂಯ, ಹಾಲೆಲೂಯ. ದೇವರಾದರೂ ಹೇಳೋದಕ್ಕೆ ಕಾರಣ ಹೀಗಿದೆ. ಆ ವಾಕ್ಯ ಓದ್ಬಿಡ್ತೀನಿ. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರಿಟ್ಟ ಮೊರೆಯು ನನಗೆ ಕೇಳಿಸ್ತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು.
ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆಯ ದೇಶಕ್ಕೆ, ಅಂದರೆ ಕನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಇವಿಯರು, ಎಬ್ಯೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸ್ಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಇವತ್ತು ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿರೋದಾದರೆ ಕೆಲವರನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ, ಕೆಲ ಕುಟುಂಬಗಳಿಗೆ ಬಿಡುಗಡೆ ಕೊಡೋದಕ್ಕಾಗಿ, ಕೆಲ ವ್ಯಕ್ತಿಗಳಿಗೆ ಬಿಡುಗಡೆ ಕೊಡೋದಕ್ಕಾಗಿ, ಕೆಲವರ ಸ್ವಭಾವದಲ್ಲಿ ಬಿಡುಗಡೆ, ಕೆಲವರ ಆರ್ಥಿಕ ವಿಷಯದಲ್ಲಿ ಬಿಡುಗಡೆ, ಕೆಲವರ ಶಾರೀರಿಕವಾದ ವಿಷಯದಲ್ಲಿ ಬಿಡುಗಡೆ, ಕೆಲವರ ಮಾನಸಿಕವಾದ ವಿಷಯದಲ್ಲಿ ಬಿಡುಗಡೆ, ಕೆಲವರ ಆತ್ಮಿಕವಾದ ವಿಷಯದಲ್ಲಿ ಬಿಡುಗಡೆ. ಇವತ್ತು ಯೇಸುವಿನ ನಾಮದಲ್ಲಿ ಅವನು ಇಳಿದು ಬಂದರೆ ನಿನ್ನ ಜೀವನದಲ್ಲಿ ಬಿಡುಗಡೆ ಮಾಡದೆ ಅವನು ಹೋಗೋದಿಲ್ಲ. ಬಿಡುಗಡೆ ಮಾಡದೆ ಅವನು ಹೋಗೋದಿಲ್ಲ. ನನ್ಗೆ ಬಹಳ ಸಂತೋಷ ಕೊಟ್ಟಿದ್ದು, ದೇವರು, ನಾನು ಅವರ ದೇವರು ಅನ್ನಿಸ್ಕೊಳ್ಳೋದಕ್ಕೆ ನಾಚಿಕೆ ಪಡೋದಿಲ್ಲ ಅಂತಾನೆ. ಅದರ ಅರ್ಥ ಏನು? ಅದರ ಅರ್ಥ, ಏ ಶತ್ರುವೇ, ಏ ದುರಾತ್ಮನೇ, ಏ ಸೈತಾನನೇ, ನನ್ನ ಮಕ್ಕಳವರು, ಅವರನ್ನ ಮುಟ್ಟೋದಕ್ಕೆ ನಿನಗೆ ಅನುಮತಿ ಇಲ್ಲ ಎಂಬ ಸಂದೇಶವನ್ನು ಅವನು ರವಾನೆ ಮಾಡ್ತಾ ಇದ್ದಾನೆ. ಹಾಲೆಲೂಯ, ಹಾಲೆಲೂಯ. ನಾನು ದೇವರ ಮಗನು ಅನ್ನಿಸ್ಕೊಳ್ಳೋದಕ್ಕೆ ಭಯ ಇಲ್ಲದೆ ಧೈರ್ಯವಾಗಿ ಹೇಳುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಸಂಕೋಚ ಇಲ್ಲದೆ ಇರೋರು ಆಮೇಲೆ ಹೇಳ್ರಿ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ದೇವರಿಗೆ ನಾಚಿಕೆ ಇಲ್ಲ. ಕೆಲವೊಮ್ಮೆ ನಮಗೆ ನಾಚಿಕೆ ಕಂಡ್ರಿ ಮತ್ತೊಬ್ಬರ ಬಳಿ ದೇವರ ಬಗ್ಗೆ ಮಾತಾಡೋದಕ್ಕೆ ನಾಚಿಕೆ ಪಡ್ತೀವಿ. ದೇವರ ವಾಕ್ಯ ಹೇಳುತ್ತದೆ, ನನ್ನ ಕುರಿತು ಯಾರಾದರೂ ನಾಚಿಕೆ ಪಡೋದಾದರೆ ಪರಲೋಕದಲ್ಲಿ ದೂತರ ಮುಂದೆ ನಾನು ನಿಮ್ಮನ್ನು ಕುರಿತು ನಾಚಿಕೆ ಪಡ್ತೀನಿ ಅಂತ. ಆಮೇಲೆ ಇವತ್ತು ನಾಚಿಕೆ ಪಡದೆ ದೇವರ ಸಮ್ಮುಖದಲ್ಲಿ ದೈವ ಶಬ್ದವನ್ನು ಸಾರಿ ಹೇಳೋದಕ್ಕೆ, ನಾನು ದೇವರ ಮಗ, ನಾನು ದೇವರ ಮಗಳು ಅಂತ ಎಣಿಸ್ಕೊಳ್ಳೋದಕ್ಕೆ ಧೈರ್ಯ ಉಳ್ಳವ್ರು ಮಾತ್ರ ಆಮೇಲೆ ಹೇಳುವಂಥರಾಗ್ರಿ. ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಎಸ್, ದೇವರ ವಾಕ್ಯ ಹೇಳ್ತದೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ, ಯಾರು ದೇವರ ಆತ್ಮನಲ್ಲಿ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳೆನಿಸಿಕೊಳ್ಳುತ್ತಾರೆ. ಆತ್ಮದಲ್ಲಿ ನಡೆಸಲ್ಪಡುವವರು. ಅಬ್ರಾಮನ ಆತ್ಮದಲ್ಲಿ ನಡೆಸಲ್ಪಟ್ಟನು, ಈಸಾಕನು ಆತ್ಮದಲ್ಲಿ ನಡೆಸಲ್ಪಟ್ಟನು. ಬುದ್ಧಿಮಂಡಲಕ್ಕೆ ಹೆಚ್ಚಿನ ಹೊತ್ತು ಕೊಡಲಿಲ್ಲ. ಹೆಂಗೆ ಪಾಸ್ಟರ್ ಅಂತ ಕೇಳ್ರಿ. ಆ ಊರಿನಲ್ಲಿ ಕ್ಷಾಮ ಇರುವಾಗ ದೇವರು ಹೇಳಿದನು, ಕ್ಷಾಮ ಕಾಲದಲ್ಲಿ ಬೀಜ ಬಿತ್ತು. ಬುದ್ಧಿ ಇರೋನಾದರೆ ಹೇಳ್ತಾನೆ, ದೇವರೇ ಈ ಕ್ಷಾಮ ಬರ ಇರೋ ಟೈಮಲ್ಲಿ ಈಗ ಬೀಜ ಬಿತ್ತೋದು ಅದು ಏನು ಅರ್ಥ? ಅದು ನ್ಯಾಯನ? ದೇವರಿಗೆ ತರ್ಕ ಮಾಡ್ತಾಯಿದ್ರು. ಆದರೆ ಈ ಸಾಕನ್ನು ತರ್ಕ ಮಾಡಲಿಲ್ಲ. ಕ್ಷಾಮ ಕಾಲದಲ್ಲಿ ಬೀಜ ಬಿತ್ತಿ 100ರಷ್ಟು ಫಲವನ್ನು ಪಡೆದವನಾಗಿದ್ದನು. ಹಲ್ಲೆಲೂಯ. ನಿನ್ನ ಬುದ್ಧಿಮಂಡಲವಲ್ಲ, ಆತ್ಮಮಂಡಲಕ್ಕೆ ನೀನು ವಿಧಿಯರಾಗುವಾಗ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:14 ಹೇಳುತ್ತದೆ, ಯಾರು ದೇವರ ಆತ್ಮನಲ್ಲಿ ನಡೆಸುತ್ತಾರೋ ಅವರು ದೇವರ ಮಕ್ಕಳಾಗಿರ್ತಾರೆ. ಅವರು ದೇವರ ಮಕ್ಕಳಾಗಿರ್ತಾರೆ. ಅದಕ್ಕೆ ದೇವರು ಹೇಳಿದನು, ಅಬ್ರಾಮನ ಮಾತಿನ ಪ್ರಕಾರ ನಡೆದನು, ಈಸಾಕನ ಮಾತಿನ ಪ್ರಕಾರ ನಡೆದನು, ಯಾಕೋಬನ ಮಾತಿನ ಪ್ರಕಾರ ನಡೆದನು, ಯೋಸೇಫನ ಮಾತಿನ ಪ್ರಕಾರ ನಡೆದನು. ಆದ್ದರಿಂದ ನಾನು ಅವರ ದೇವರು ಎನಿಸಿಕೊಳ್ಳುವುದರಲ್ಲಿ ನನಗೆ ನಾಚಿಕೆ ಇಲ್ಲ. ಇವತ್ತು ಯಾರಾದರೂ ಆತ್ಮವನ್ನು ಅನುಸರಿಸುವವರು ಇದರ ಒಳಗಡೆ ಇರೋದಾದರೆ ನಿನ್ನ ಕುರಿತು ದೇವರಿಗೊಂದು ಟೆಸ್ಟ್ ಮಣಿ ಇದೆ. ಯಾರ ಮುಂದೆ ಆದರೂ ದೇವರು ಹೇಳ್ತಾನೆ, ಅವಳು ನನ್ನ ಮಗಳು, ಅವನು ನನ್ನ ಮಗನು, ಅವನ ಕುರಿತು ನಾನು ಹೆಮ್ಮೆ ಪಡುತ್ತೇನೆ, ನಾಚಿಕೆ ಪಡೋದಿಲ್ಲ. ಲೆಟ್ ಮೀ ಎಕ್ಸ್ಪ್ಲೈನ್. 13ನೇ ವಾಕ್ಯ, ನೀವು ಸ್ವಲ್ಪ ಗಮನ ಇಟ್ಟು ಕೇಳ್ರಿ, ಕಾಣ್ರಿ. ಅಲ್ಲಿ ನಾವು ಓದಿದಂಥ ವಾಕ್ಯದಲ್ಲಿ ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ, ವಾಗ್ದಾನವನ್ನು ದೂರದಿಂದ ನೋಡಿದ್ರು. ದಟ್ ಮೀನ್ಸ್ ದ ಫೇತ್, ನಂಬಿಕೆಯಿಂದ
ಹಲೋ, ನಂಬಿಕೆಯಿಂದ ದೂರದಿಂದ ವಾಗ್ದಾನವನ್ನು ಅವರು ನೋಡಿದರು. ಹಾಲೆಲೂಯ, ಹಾಲೆಲೂಯ. ಅದು ಮಾತ್ರವಲ್ಲ, ಆಂಗ್ಲ ಭಾಷೆಯಲ್ಲಿ ಒಂದು ಪದ ಇದೆ, ಅದನ್ನು ಅಪ್ಪಿಕೊಂಡ್ರು ಅಂತ. ದೇ ಆರ್ ಎಂಬಾರಸ್ಡ್. ಅವರು ಅದನ್ನು ಅಪ್ಪಿಕೊಂಡ್ರು. ಅಪ್ಪಿಕೊಂಡ್ರು ಎನ್ನುವಂಥ ಪದಕ್ಕೆ ಗ್ರೀಕ್ ಭಾಷೆಯಲ್ಲಿ ಆಸ್ಪಜೋಮೈ, ಆಸ್ಪಜೋಮೈ, ASPAZOMAI, ಆಸ್ಪಜೋಮೈ ಅಂದರೆ ಮೀನಿಂಗ್ ದೇ ಸಲ್ಯೂಟೆಡ್ ದ ಪ್ರಾಮಿಸ್ ಅಂತ. ಅವರು ಆ ವಾಗ್ದಾನಕ್ಕೆ ವಂದಿಸಿದರು, ನಮಸ್ಕಾರ ಮಾಡಿದ್ರು, ಸಲ್ಯೂಟ್ ಹೊಡೆದ್ರು. ಹಾಲೆಲೂಯ, ಹಾಲೆಲೂಯ. ಅಪ್ಪಿಕೊಳ್ಳುವುದು ಅಂದರೆ ವಂದಿಸು ಎಂಬುದಾಗಿರುತ್ತದೆ. ಸತ್ಯವೇದ ಗ್ರಂಥದಲ್ಲಿ ಈ ವಂದಿಸು ಎನ್ನುವಂಥ ಪದ, ಸಲ್ಯೂಟ್ ಅನ್ನುವಂಥ ಪದ, ಸಲ್ಯೂಟ್ ಅಂದಾಗ ನಾವೇನು ಮಾಡ್ತೀವಿ, ಮಿಲಿಟ್ರಿ ಸಿಸ್ಟಮ್ ಥರ ಈ ಥರ ಸಲ್ಯೂಟ್ ಹೊಡಿತೀವಿ. ಈ ಈ ವೆಸ್ಟ್ರನ್ ಈಸ್ಟರ್ನ್ ಕಲ್ಚರ್ಗಳಲ್ಲಿ, ಅಂದರೆ ಈಸ್ಟರ್ನ್ ಕಲ್ಚರ್ ಅಂದರೆ ಈ ಮಿಡ್ಲ್ ಈಸ್ಟ್ ಆ ಭಾಗದಲ್ಲಿ, ಮಿಡ್ಲ್ ಈಸ್ಟ್ ಕಡೆಗಳಲ್ಲಿ ಎಲ್ಲ ನೀವು ಗಮನಿಸಿದ್ರೆ, ಯಹೂದ್ಯರ ಆ ಕಾಲಘಟ್ಟಗಳಲ್ಲಿ ಅವರು ವಂದಿಸೋದಂದರೆ ಈ ರೀತಿ ಅಲ್ಲ. ಇಲ್ಲ, ನಮ್ಮ ರೀತಿಯಲ್ಲಿ ಹಾಯ್ ಅಂತ ಹೇಳಿ ಹೋಗೋದಿಲ್ಲ, ಅಥವಾ ನಮಸ್ಕಾರ ಕಣ್ರಿ ಅಂತ ಹೇಳ್ಬಿಟ್ಟು ಹೋಗೋದಿಲ್ಲ. ಅವರ ಸ್ಪೆಷಲೇ ಬೇರೆ ಇತ್ತು. ಅವರ ವಿಶೇಷ ಹೇಗಂದರೆ, ಕಮ್ ಒಬ್ರು ಯಾರಾದ್ರೂ ಓಡ್ ಬನ್ರಿ ಅವರ ವಿಶೇಷ ಹೇಗಿತ್ತು ಅಂದರೆ, ನೋಡ್ರಿ, ಒಬ್ಬರು ಯಾರಾದರೂ ಅವ್ರನ್ನ ವಿಶ್ ಮಾಡಬೇಕಂದ್ರೆ ಅವ್ರ ಭೇಟಿ ಮಾಡಿ ಹೀಗೆ ಕೈ ತೋರಿಸಿ ಅವರು ಫಸ್ಟ್ ಹೇಳ್ತಾರೆ ಸಲಾಮ್ ವಾಲೇಕುಮ್ ಅಂತಾರೆ. ಶಾಲೋಮ್ ವಾಲೇಕುಮ್. ಈಗ ಅದರ ಅರ್ಥ ಏನಂದರೆ ಹೇಗಿದ್ದೀರಾ, ಹೇಗೆ ಅಂತ. ಅದಾದಮೇಲೆ ಅವರು 1 2 3 ಇದು ವಂದಿಸೋ ರೀತಿ. ಅವರೆಲ್ಲ ಯೋಗಕ್ಷೇಮಗಳನ್ನೆಲ್ಲ ವಿಚಾರಿಸ್ತಾರೆ, ಎಲ್ಲ ರೀತಿಯಲ್ಲೂ. ಥ್ಯಾಂಕ್ ಯು ಪಾಸ್ಟರ್. ವಿಚಾರಿಸ್ತಾರೆ. ಆದರೆ ಇದರ ಅರ್ಥ ಅವರು ದೂರವಾದದ್ದು, ಕಣ್ಣಿಗೆ ಕಾಣದೇ ಇರುವುದು. ಅವರು ವಾಗ್ದಾನವನ್ನು ಸ್ವಾಧೀನ ಮಾಡಿಕೊಳ್ಳಿಲ್ಲ. ಬಟ್ ಐಸ್ ಆಫ್ ಫೇತ್, ನಮ್ಮ ದೃಷ್ಟಿಯಿಂದ ಅವರು ಅದಕ್ಕೆ ಸಲ್ಯೂಟ್ ಹೊಡೆದ್ರು, ಅಂದರೆ ಅದಕ್ಕೆ ವಂದಿಸಿ ಅದನ್ನು ಅಪ್ಪಿಕೊಂಡ್ರು ಅಂತ. ಇವತ್ತು ದೇವರ ವಾಗ್ದಾನಗಳನ್ನು ಅಪ್ಪಿಕೊಳ್ಳುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇವತ್ತು ನಿನ್ನ ಕಣ್ಣಿಗೆ ಕಾಣ್ತಾ ಇಲ್ಲ, ಇವತ್ತು ಅದನ್ನು ನೋಡ್ತಾ ಇಲ್ಲ, ಇವತ್ತು ಕೇವಲ ಕೇಳ್ತಾ ಇದೆಯಾ. ದೇವರ ವಾಕ್ಯಗಳನ್ನು ಕೇಳುವಾಗ ಅದನ್ನು ಅಪ್ಪಿಕೊಳ್ಳುವವರು ಯಾರಾದರೂ ಇದರ ಒಳಗಡೆ ಇದ್ದರೆ, ಹಾಲೆಲೂಯ, ಅವರಿಗುಳ್ಳ ವಂದನೆಯ ಆಶೀರ್ವಾದ ನಾನು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಹೋಗ್ತೇನೆ. ವಂದಿಸು, ಗ್ರೀಟ್ ಮಾಡು, ವಂದಿಸು. ದೇ ಸಾ ದ ಪ್ರಾಮಿಸ್ ಅಂಡ್ ದೇ ಸಲ್ಯೂಟೆಡ್. ವಾಟ್ ಯು ಮೀನ್? ಅದರ ಅರ್ಥ ಏನು? ಅರ್ಥ ನನಗೆ ಭಾಳ ಆಶ್ಚರ್ಯ ಆಯಿತು. ಸ್ವಲ್ಪ ಯೋಚನೆ ಮಾಡಿದ್ರೆ, ಯೇಸು ಸ್ವಾಮಿ, ಸಾಧಾರಣವಾಗಿ ಯೇಸು ಸ್ವಾಮಿ ಯಾರಾದರೂ ಕಂಡ್ರೆ ಅವರಿಗೆ ಶಾಲೋಮ್ ಎಂದು ವಂದಿಸುವಂತಾರೆ. ಅದರ ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯಕ್ಕೆ ಬಂದಾಗ 4 ಮತ್ತು 5ನೇ ವಚನವನ್ನು ಗಮನಿಸ್ರಿ. 4 ಮತ್ತು 5ನೇ ವಚನ, ನೀವು ನನ್ನ ಜೊತೆ ಇದ್ದೀರಾ? ಹಣದ ಚೀಲವನ್ನಾಗಲಿ, ಅಸ್ಬಿಯನ್ನಾಗಲಿ, ಕೆರಗಳನ್ನಾಗಲಿ ತೆಗೆದುಕೊಂಡು ಹೋಗಬೇಡ್ರಿ. ದಾರಿಯಲ್ಲಿ ಯಾರಿಗೂ ವಂದಿಸ್ಬೇಡ್ರಿ. ದಾರಿಯಲ್ಲಿ ಯಾರಿಗೂ ವಂದಿಸ್ಬೇಡ್ರಿ. ದಾರಿಯಲ್ಲಿ ಯಾರಿಗೂ ವಂದಿಸ್ಬೇಡ್ರಿ ಅಂದರೆ ಏನರ್ಥ? ನೀವು ಡೋಂಟ್ ವೇಸ್ಟ್ ಯುವರ್ ಟೈಮ್. ದಾರಿಯಲ್ಲಿ ಇಲ್ಲೊಂದು ಅಸೈನ್ಮೆಂಟ್ ಕೊಡ್ತಾ ಇದ್ದಾರೆ ದೇವರು. ಲಿಸನ್ ಟು ಮೀ. ಎಲ್ಲರೂ ಇದ್ದೀರಾ ಇಲ್ಲಿ? ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ
ಯೇಸು ಸ್ವಾಮಿ 12 ಶಿಷ್ಯರನ್ನು ಕಳಿಸ್ತಾರೆ. ಈ 12 ಶಿಷ್ಯರಿಗೆ ಹೇಳದೇ ಇದ್ದಂಥ ಪ್ರತ್ಯೇಕವಾದ ಸಂಗತಿಗಳನ್ನು 10ನೇ ಅಧ್ಯಾಯಕ್ಕೆ ಬಂದಾಗ 70 ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಶ್ರದ್ಧೆ ಕೊಡ್ರಿ. 70 ಶಿಷ್ಯರಿಗೆ ಇಬ್ಬರಿಬ್ಬರಾಗಿ ಹೋಗ್ರಿ, ನೀವು ದಾರಿಯಲ್ಲಿ ಯಾರಿಗೂ ವಂದಿಸ್ಬೇಡ್ರಿ ಅಂತ. ಕಾರಣ, ವಂದಿಸೋದಕ್ಕೆ ನಿಂತ್ಕೊಂಡ್ರೆ ಇವರು ಎಲ್ಲ ಪುರಾಣ ಕೇಳ್ತಾರೆ, ಎಲ್ಲ ಸ್ಟೋರಿ ಹೇಳಬೇಕು. ಉಭಯ ಕುಶಲೋಪರಿ ಸಾಂಪ್ರತ. ನಿನ್ನ ಯೋಗಕ್ಷೇಮ ಹೇಗಿದೆ, ನಿಮ್ಮ ಮನೆಯವ್ರು ಚೆನ್ನಾಗಿದ್ದಾರಾ, ಒಂಟಿ ಎಲ್ಲ ಚೆನ್ನಾಗಿದೆಯಾ, ಕತೆ ಚೆನ್ನಾಗಿದೆಯಾ, ಹಸು ಎಷ್ಟು ಹಾಲು ಕೊಡ್ತಾ ಇದೆ, ನಿನಗೇನೋ ಲಾಭ ಇದೆಯಾ, ಬೆಳೆ ಬೆಳೀತಾ ಇದೆಯಾ, ನಿನ್ನ ಮಕ್ಕಳಿಗೆ ಮದುವೆ ಆಯ್ತಾ. ವಂದಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವರು ದೀರ್ಘವಾದ ವಂದನೆ. ನಿಮ್ಗೆ ಅರ್ಥ ಆಗಲಿಲ್ಲ. ನಾವಾದರೆ ಟೈಮ್ ಪಾಸ್ ಹೋಗ್ಬಿಡ್ತೀವಿ. ಯೇಸು ಇಲ್ಲಿ ವಂದಿಸ್ಬೇಡ ಅಂತ ಹೇಳೋದಕ್ಕೆ, ದಾರಿಯಲ್ಲಿ ಯಾರಿಗೂ ವಂದಿಸ್ಬೇಡ್ರಿ ಅಂತ ಹೇಳೋದಕ್ಕೆ ಕಾರಣ, ದೇವರಿಗೆ ಗೊತ್ತು ನಿನ್ನ ಜೀವನದಲ್ಲಿ ನೀನು ಹೋಗುವಂಥ ವೇಗಕ್ಕೆ, ನೀನು ಹೋಗಬೇಕಾದಂಥ ಡೆಸ್ಟಿನೇಷನ್ಗೆ, ತಲುಪಬೇಕಾದ ಸ್ಥಳಕ್ಕೆ ನೀನು ತಲುಪದಂತೆ ಸ್ಟ್ರಕ್ ಆಗಿಬಿಡ್ತೀಯ, ನಿಂತೋಗ್ಬಿಡ್ತೀಯ. ಕಾರಣ, ಮುಂದೆ ಒಂದು ದೊಡ್ಡ ಸುಗ್ಗಿ ಬರ್ತಾ ಇದೆ, ಒಂದು ದೊಡ್ಡ ಹಾರ್ವೆಸ್ಟ್ ಬರ್ತಾ ಇದೆ. ಅದರಿಂದ ನೀನು ಮುಂದಕ್ಕೆ ಹೋಗು, ದಾರಿಯಲ್ಲಿ ಯಾರನ್ನು ವಂದಿಸಬೇಡ, ದಾರಿಯಲ್ಲಿ ಯಾರನ್ನು ವಂದಿಸಬೇಡ. ಸಾಧಾರಣವಾಗಿ ಮಾತನ್ನು ದೇವರು ಹೇಳ್ತಿರಲಿಲ್ಲ. ವಂದಿಸು, ಶಾಲೋಮ್ ಅಂತ ಹೇಳು ಅಂತ. ಕಾರಣ, ದೇರ್ ಇಸ್ ನೋ ಟೈಮ್. ಒಂದು ದೊಡ್ಡ ಸುಗ್ಗಿ ಉಂಟಾಗಲಿಕ್ಕೆ ಹೋಗುತ್ತೆ, ಹಾರ್ವೆಸ್ಟ್ ನಡೀಲಿಕ್ಕೆ ಹೋಗುತ್ತೆ. ನೀನು ತಲುಪಬೇಕಾದ ವೇಗವನ್ನು ತಡೆ ಹಿಡಿಯೋದಕ್ಕೆ ಮಧ್ಯದಲ್ಲಿ ಬೇರೆ ಯಾರಿಗೂ ಅವಕಾಶ ಕೊಡಬೇಡ, ಯಾವುದಕ್ಕೂ ಅವಕಾಶ ಕೊಡಬೇಡ. ಇವತ್ತು ಮಾರ್ಮಿಕವಾಗಿ ನಾನು ಹೇಳ್ತೇನೆ, ದೇವರು ಕೊಟ್ಟಿರುವ ದರ್ಶನವನ್ನು ಫುಲ್ಫಿಲ್ ಮಾಡೋದಕ್ಕೆ, ದೇವರು ಕೊಟ್ಟಿರುವ ಅಭಿಷೇಕವನ್ನು ಹೊತ್ತು ಸಾಗೋದಕ್ಕೆ, ನಿನ್ನ ವೇಗವನ್ನು ಮೊಟಕುಗೊಳಿಸೋದಕ್ಕೆ ಅನೇಕರು ದಾರಿಯಲ್ಲಿ ಕಾಣ್ಬೋದು. ಮಿತ್ರರಾಗಿರ್ಬೋದು, ಬಂಧುಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಥವಾ ಯಾರೋ ಪರಿಚಯದವರಾಗಿರ್ಬೋದು. ಡೋಂಟ್ ವೇಸ್ಟ್ ಯುವರ್ ಟೈಮ್. ಇದು ಸಮಯ ಕಳೆಯುವ ಕಾಲವಲ್ಲ. ಮುಂದೆ ಒಂದು ಸುಗ್ಗಿ ಇದೆ, ಮುಂದೆ ಒಂದು ಹಾರ್ವೆಸ್ಟ್ ಇದೆ. ಗೋ ಫಾರ್ವರ್ಡ್. ದರ್ಶನದೊಂದಿಗೆ ಮುಂದೆ ನುಗ್ಗ್ರಿ, ದರ್ಶನದೊಂದಿಗೆ ಮುಂದೆ ನುಗ್ಗ್ರಿ. ಆಮೇ ಅವರು ಎಂಗೇಜ್ ಆಗಿದ್ರು. 13ನೇ ವಾಕ್ಯ ಅವರ ಕುರಿತು ಹೇಳೋದು, ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆ ಉಳ್ಳವರಾಗಿ. 16ನೇ ವಾಕ್ಯ ಹೇಳ್ತದೆ, ಪರಲೋಕ ಎಂಬ ಉತ್ತಮ ದೇಶವನ್ನು ಆರೈಸುವವರು. ಪರಲೋಕ ಎಂಬ ಉತ್ತಮ ದೇಶವನ್ನು ಟೆಂಪ್ರವರಿ ಆದದ್ದಲ್ಲ, ತಾತ್ಕಾಲಿಕವಾದದ್ದಲ್ಲ, ಪರಲೋಕದ ಕುರಿತು ದರ್ಶನ ಉಳ್ಳವರು. ಇದರ ಒಳಗಡೆ ಯಾರಾದರೂ ಪರಲೋಕದ ಕುರಿತು ದರ್ಶನ ಉಳ್ಳವರು ಇದ್ರೆ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಆಮೇಲೆ ವಿಶ್ವಾಸಿಗಳಲ್ಲಿ ಈ ನಡುವೆ ನಂಗೆ ಕಾಣ್ತಾ ಇರೋದೇನು ಗೊತ್ತಾ, ಸಮ್ವೇರ್ ಎಲ್ಲೋ ಅವರ ಕಾರ್ಯ ಕುರಿತು ಅವರು ಮರ್ತೋಗ್ಬಿಟ್ರು. ಅವರ ಕಾರ್ಯ ಕುರಿತು ಅವರು ಮರ್ತೋಗ್ಬಿಟ್ಟಿದ್ದಾರೆ. ನಾವು ಪರದೇಶಿಗಳು, ನಮ್ಮ ಪೌರತ್ವ ಇಲ್ಲಲ್ಲ, ನಮ್ಮ ಪೌರತ್ವ ಪರಲೋಕದಲ್ಲಿದೆ. ಮನುಷ್ಯನ ಆಯುಷ್ಕಾಲ 70, ಬಲ ಹೆಚ್ಚಂದ್ರೆ 80. ಕಷ್ಟ ಸಂಕಷ್ಟಗಳೇ ಅದರ ಆಡಂಬರ, ದುಃಖ ಸಂಕಷ್ಟಗಳು ಅದರ ಆಡಂಬರ. ಅದು ಬೇಗನೆ ಗತಿಸಿ ಹೋಗುತ್ತೆ, ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ.
ನಿನ್ನ ದೇಹ ಮಣ್ಣಿನಲ್ಲಿ ಹುಳ ತಿನ್ನುತ್ತೆ, ಆದರೆ ನಿನ್ನ ಆತ್ಮಕ್ಕೆ ಮರಣ ಇಲ್ಲ. ಈ ಆತ್ಮ ಎಲ್ಲಿಗೆ ಹೋಗಬೇಕು? ಈ ಆತ್ಮದ ಕುರಿತಾದಂಥ ಚಿಂತೆ ಅನೇಕರಲ್ಲಿ ಇವತ್ತು ಕಾಣೋದಿಲ್ಲ. ತಿನ್ನಬೇಕು, ಕುಡಿಬೇಕು, ಮಜಾ ಮಾಡಬೇಕು, ಆಸ್ತಿ ಮಾಡಬೇಕು, ಹಣ ಮಾಡಬೇಕು, ಲಾವಿಶ್ ಆದ ಲೈಫ್ ಲೀಡ್ ಮಾಡಬೇಕು. ಹೇಗೋ ಒಂದು ಭಾನುವಾರ ಸಭೆಗೆ ಹೋಗಿ ಅಟೆಂಡೆನ್ಸ್ ಹಾಕಿ ಬಂದರೆ ಸಾಕು ಎನ್ನುವಂಥ ಮೂರ್ಖ ಬುದ್ಧಿ ತಲೆ ಒಳಗಡೆ ಶತ್ರು ತುಂಬಿದ್ದಾನೆ. ಆದರೆ ನಂಬಿಕೆ ವೀರರು ಹೇಳ್ತಾರೆ, ನಾವು ಪರಲೋಕವನ್ನು ದೃಷ್ಟಿಯಾಗಿಟ್ಕೊಂಡ್ವಿ. ಮೋಶೆಯ ಕುರಿತು ಹೇಳ್ತಾರೆ, ಮೋಶೆ ಐಗುಪ್ತ ದೇಶದ ಸಕಲ ಐಶ್ವರ್ಯಕ್ಕಿಂತಲೂ ದೇವ ಜನರ ಸಂಗಡ ನಿಂದೆಯನ್ನು ಸಹಿಸಿಕೊಳ್ಳುವುದು ಅದು ಸೌಭಾಗ್ಯವೆಂದು ಎಣಿಸಿದನು. ಫರೋಹನ ಕುಮಾರ್ತೆಯ ಮಗನೆನಿಸಿದ್ದು ಬೇಡ ಎನಿಸಿದ್ದು ನಂಬಿಕೆಯಿಂದಲೇ. They all lived by faith. ನಾವಿಲ್ಲದೆ ಅವರು ವಾಗ್ದಾನ ಪಡೆಯಕ್ಕಾಗಲ್ಲ. ಹೊಸ ಒಡಂಬಡಿಕೆ ವಿಶ್ವಾಸಿಗಳು ನಾವಿಲ್ಲಿಂದ ಎತ್ತಲ್ಪಡದೆ ಅವರಿಗೆ ವಾಗ್ದಾನ ಪೂರ್ತಿ ಆಗಲ್ಲ. ನಾವಿಲ್ಲದೆ ಅವರ ವಾಗ್ದಾನ ನೆರವೇರಲ್ಲ. ವಾಗ್ದಾನ ಕೇಳಿ ಹೊರಟರು. ಅವರೆಲ್ಲರೂ ವಾಗ್ದಾನವನ್ನು ನಂಬಿ ಅದರಲ್ಲೇ ಮೃತರಾದರು, ನಂಬಿಕೆಯಿಂದಲೇ ಮೃತರಾದರು. ಅವರು ಸಾಯುವಾಗಲೂ ಅವ್ರ ನಂಬಿಕೆ ಬಿಡಲಿಲ್ಲ. ಅಲೋ, ಸಾಯುವಾಗಲೂ ಅವ್ರ ನಂಬಿಕೆ ಬಿಡಲಿಲ್ಲ. ಕಾರಣ ಏನು ಗೊತ್ತಾ? ಅವರು ಈ ಲೋಕದ ಮೇಲೆಲ್ಲ ಕಣ್ಣಿಟ್ಟಿದ್ದು ಅವರು ಪರಲೋಕದ ಮೇಲೆ. ಪರಲೋಕದ ಮೇಲೆ ಅವ್ರ ನಂಬಿಕೆಯನ್ನು ಇಟ್ಟಿದ್ರು. ಇವತ್ತು ಎಷ್ಟು ಜನ ಹೇಳ್ತೀರಾ, ನನ್ನ ನೋಟ ಈ ಲೋಕ ಅಲ್ಲ, ಈ ಲೋಕದ ಆಸ್ತಿ ಅಲ್ಲ, ಈ ಲೋಕದ ಸಂಪತ್ತಲ್ಲ, ಈ ಲೋಕದ ಹೆಸರಲ್ಲ, ಪದವಿ ಅಲ್ಲ, ಸ್ಥಾನ ಅಲ್ಲ, ನನ್ನ ನೋಟ ಪರಲೋಕ ರಾಜ್ಯವಾಗಿದೆ. ಆಮೇ ಹಾಡುಗಾರನೇ ಹಾಡ್ತಾನೆ, ಪರಲೋಕವೇ ನಂದೇಶವೇ ಎಂದು ಕಾಣ್ವೆನು.